ವಿದ್ಯಾರ್ಥಿನಿ ಆಲ್ವಿಟಾ ಡಿಸೋಜಾ. ನನಗೆ ಈ ವರ್ಷ 596 ವಾಣಿಜ್ಯ ವಿಭಾಗದಲ್ಲಿ 596 ಮಾರ್ಕ್ಸ್ ಬಂದು ಪ್ರಥಮ ರ್ಯಾಂಕ್ ಬಂದಿದೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಬಿಕಾಸ್ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾನೆ ಇರಲಿಲ್ಲ. ಸೊ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಚೇರ್ಮನ್ ಡಾಕ್ಟರ್ ಮೋಹನ್ ಆಳ್ವಾರ್ ಅವರಿಗೆ, ಮತ್ತು ನಮ್ಮ ಡೀನ್ ಸರ್, ಲೆಕ್ಚರರ್ಸ್, ಫ್ಯಾಕಲ್ಟಿ, SWs, ಫ್ರೆಂಡ್ಸ್ ಎಲ್ಲರಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಮತ್ತು ನನ್ನ ಸ್ಪೆಷಲ್ ಮೆನ್ಷನ್ ಇದೆ ನನ್ನ ಪೇರೆಂಟ್ಸ್ ಬಗ್ಗೆ. ನನ್ನ ಅಪ್ಪ, ನನ್ನ ಅಮ್ಮ, ನನ್ನ ಅಣ್ಣ ಬಗ್ಗೆ ನನ್ನ ಗ್ರ್ಯಾಂಡ್ ಪೇರೆಂಟ್ಸ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾವಾಗಲೂ ನಾನು ಏನು ಹೇಳಿದ್ರೆ ನನಗೆ ಅವರು ಕೊಡ್ತಾರೆ. ಎಜುಕೇಷನ್ಗೆ ಸಂಬಂಧಪಟ್ಟ ಏನು ಕಾಂಪ್ರಮೈಸ್ ಮಾಡೋದಿಲ್ಲ, ಅವರು ಡೈರೆಕ್ಟ್ ಕೊಡ್ತಾರೆ ಏನು ಹೇಳಿದ್ರೆ ಸಹ. ಮತ್ತು ನನ್ನ ಅಪ್ಪ, ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವಳು. ನನಗೆ ಈಗ ನಾನು CPT ಟ್ರೈನಿಂಗ್ ಪಡ್ತಾ ಇದ್ದೇನೆ ಆಳ್ವಾಸ್ ಕಾಲೇಜಿನಲ್ಲಿ. ನಮ್ಮ ಆಳ್ವಾಸ್ ಕಾಲೇಜ್ ಸತ್ಯ ಎಲ್ಲರೂ ಎನಿಸ್ತಾರೆ ಆಳ್ವಾಸ್ ಕಾಲೇಜ್ ಅಂತ ಹೇಳುವಾಗ ನಮಗೆ ಫಸ್ಟ್ ಅನಿಸೋದು ಸ್ಟ್ರಿಕ್ಟ್ನೆಸ್, ಆದರೆ ಇಲ್ಲಿ ಬಂದ ನಂತರ ನಮಗೆ ತಿಳಿಸೋದು ಏನು ರಿಯಾಲಿಟಿ ಅಂತ. ಸೊ ನನ್ನ ಥಿಂಕಿಂಗ್ ಆಳ್ವಾಸ್ಗೆ ಬಂದಿಲ್ಲದಿದ್ದರೆ ನನಗೆ ರ್ಯಾಂಕ್ ಬರಲು ಸಾಧ್ಯನೇ ಇಲ್ಲ. ಸೊ ಐ ಆಮ್ ರಿಯಲಿ ಲಕ್ಕಿ. ನನಗೆ ಆಳ್ವಾಸಲ್ಲಿ ಸೀಟ್ ಸಿಕ್ಕಿದ್ದು ಫುಲ್ ಫ್ರೀಡ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಾನು ಈಗ CPT ಸಹ ನನಗೆ ಫ್ರೀಯೇ ಕೊಟ್ಟಿದ್ದಾರೆ ಅವರು. ಸೊ ಅದೇ ಕಂಟಿನ್ಯೂ ಆಗ್ತದೆ. ನಮ್ಮದು ಜೂನ್ ಮಂತಲ್ಲಿ CPT ಇದೆ, ಮತ್ತು ನಾನು ಫ್ಯೂಚರಲ್ಲಿ CA ಆಗುವ ಕನಸನ್ನು ಕಂಡಿದ್ದೇನೆ. ಎಲ್ಲರಿಗೆ ನಮಸ್ತೆ. ನನ್ನ ಈ ಅಚೀವ್ಮೆಂಟಿಂದ ನನಗೆ ತುಂಬ ಖುಷಿಯಾಗಿದೆ. ಫಸ್ಟ್ಲಿ ನಾನು ನನ್ನ ಪೇರೆಂಟ್ಸಿಗೆ ಥ್ಯಾಂಕ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಬಿಕಾಸ್ ಎವ್ರಿ ಟೈಮ್ ಯಾವತ್ತೂ ನನ್ನೊಟ್ಟಿಗೆ ಇದ್ದರು. ನನ್ನ ಕಷ್ಟ ಆಗಲಿ, ನನ್ನ ಅಚೀವ್ಮೆಂಟ್ಸ್ ಆಗಲಿ ಯಾವತ್ತೂ ನನ್ನೊಟ್ಟಿಗೆ ಇರ್ತವೆ. ಆ್ಯಂಡ್ ನಾಟ್ ಟು ಫರ್ಗೆಟ್ ಆಲ್ ಮೈ ಲೆಕ್ಚರರ್ಸ್, ಈ ಮ್ಯಾನೇಜ್ಮೆಂಟ್, ಕಾಲೇಜಿದ ಮ್ಯಾನೇಜ್ಮೆಂಟ್ ಅಂದರೆ SRPU ಕಾಲೇಜ್ ಹೆಬ್ರಿ, ಇಲ್ಲಿದ್ದ ಮ್ಯಾನೇಜ್ಮೆಂಟ್ ಪ್ಲಸ್ ಆರ್ ಪ್ರಿನ್ಸಿಪಲ್ ಎಲ್ಲರೂ ತುಂಬ ಸಪೋರ್ಟ್ ಹಾಗೂ ಎಂಕರೇಜ್ ಮಾಡ್ತಿದ್ರು. ಆ್ಯಂಡ್ ಎಸ್ಪೆಷಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಮೈ ಲೆಕ್ಚರರ್ಸ್. ಬಿಕಾಸ್ ಅಂದರೆ ನಮಗೆ ಎಂಥ ಡೌಟ್ಸ್ ಇದ್ದರೂ ಕೂಡ ಸಂಜೆ ಬೇಕಾದರೆ ನಿಂತು ನಮ್ಮ ಡೌಟ್ಸ್ ಕ್ಲಿಯರ್ ಮಾಡಲಿಕ್ಕೆ ಇರ್ತಿದ್ರು. ಸೊ ಇಲ್ಲಿ ಬಂದ ಮೇಲೆ ಕೋಚಿಂಗಿದಂತೂ ಅವಶ್ಯಕತೆಯೇ ಇಲ್ಲ. ಅಂದರೆ ಎಲ್ಲ ನಮಗೆ ಈ ಕಾಲೇಜ್ ಎನ್ವಿರಾನ್ಮೆಂಟಲ್ಲೇ ಸಿಗ್ತದೆ. ಇಲ್ಲದು ಸ್ಟಡಿ ಎನ್ವಿರಾನ್ಮೆಂಟ್ ಅಂದರೆ ಹೇಳಲಿಕ್ಕೇ ಇಲ್ಲ. ಅಂದರೆ ತುಂಬ ಒಳ್ಳೆಯದಾಗ್ತಿತ್ತು. ಯಾರಿಗೆ ಬೇಕಾದರೆ ಇಲ್ಲಿ ಓದಲಿಕ್ಕೆ ತುಂಬ ಮನಸ್ಸು ಬರ್ತದೆ ಹಾಗೆ ಹೇಳ್ಬೋದು. ಆ್ಯಂಡ್ ಇವನ್ ನಮ್ಮದು ಕಾಂಪಿಟೇಟಿವ್ ಕ್ಲಾಸಸ್ ಎಲ್ಲ ನಮಗೆ ಇಲ್ಲಿ ಕಾಲೇಜೆಲ್ಲ ಕೊಡ್ತಾ ಇದ್ದಾರೆ. ನಮಗೆ ಎಕ್ಸ್ಟರ್ನಲ್ ಕೋಚಿಂಗ್ ಯಾವುದ್ರದ್ದು ಅಗತ್ಯವೇ ಇರಲಿಲ್ಲ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಎಸ್ಪೆಷಲಿ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ಲೆಕ್ಚರರ್ಸ್ ಫಾರ್ ಆಲ್ ದೇರ್ ಸಪೋರ್ಟ್ ಆ್ಯಂಡ್ ಎಂಕರೇಜ್ಮೆಂಟ್. ಸೊ ನಾನು ಅಂದರೆ ಮುಂಚೆಯಿಂದ ನೋಡಬೇಕಾದ್ರೆ ಇನಿಷಿಯಲಿ ನಾನು ಅಷ್ಟು ಅಂದರೆ ಟಾಪರ್ ಕೈಂಡ್ ಆಫ್ ಅಲ್ಲ, ಬಟ್ ಇರ್ತಿದ್ದೆ. ಅಂದರೆ ಒಂದು A1 ಗ್ರೇಡ್ ತನಕ ತೆಗಿತಿದ್ದೆ, ಬಟ್ ನಾಟ್ ಎವ್ರಿ ಟೈಮ್ ಟಾಪಲ್ಲಿ ಇರ್ತಿದ್ದೆ. ನನ್ನ ಬೆಸ್ಟ್ ಮಾಡ್ತಿದ್ದೆ. ಆ್ಯಂಡ್ ನನಗೆ ಅಷ್ಟು ಕಾಂಪಿಟೇಷನ್ ಅದು ಅಷ್ಟಂತ ಇರಲಿಲ್ಲ. ಸೊ ಆ್ಯಂಡ್ ನಾನು ಯಾವತ್ತೂ ಓದ್ತಾ ಇರೋದು ಹಾಗೆ ಅಂತ ಇಲ್ಲ. ಅಂದರೆ ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಸಹ ಮಾಡ್ತೇನೆ. ಆ್ಯಂಡ್ ನನ್ನ ಪ್ಯಾಷನ್ ಸಹ ಉಂಟು, ಡ್ರಾಯಿಂಗ್, ಪೇಂಟಿಂಗ್ ಎಲ್ಲ. ಸೊ ಅದು ಸಹ ಒಟ್ಟಿಗೆ ಮಾಡ್ತಿದ್ದೆ. ಆ್ಯಂಡ್ ಸ್ಟಡಿ ಮಾಡುವ ಟೈಮಲ್ಲಿ ಸ್ಟಡಿ ಮಾಡ್ತಿದ್ದೆ. ಸೊ ಆಲ್ ಇನ್ ಆಲ್ ಎಲ್ಲ ನಾನು ಎಂಜಾಯ್ ಮಾಡ್ತಿದ್ದೆ. ಆ್ಯಂಡ್ ಇಲ್ಲಿ ಹೇಳಬೇಕಾದ್ರೆ PU ಅಲ್ಲಿ ಎಸ್ಪೆಷಲಿ ನಾನು ಸ್ವಲ್ಪ ಪ್ಯಾಷನ್ ಎಲ್ಲ ಸೈಡ್ ಇಟ್ಟು ಸ್ಟಡಿಗೆ ತುಂಬ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಶುರು ಮಾಡಿದೆ. ಆ್ಯಂಡ್ ಇದು ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿರಲಿಲ್ಲ, ಬಟ್ ಮನಸ್ಸಲ್ಲಿ ಒಂದು ಇತ್ತು ದ್ಯಾಟ್ ಐ ವರ್ಕ್ಡ್ ಹಾರ್ಡ್ ಆ್ಯಂಡ್ ಐ ನೋ ಐ ವಿಲ್ ಗೆಟ್ ಸಮ್ ಗುಡ್ ಮಾರ್ಕ್ಸ್, ಅದೊಂದು ಇತ್ತು. ಬಟ್ ನಾನು ರ್ಯಾಂಕ್ ಬರ್ತದಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ಎನಿವೇ ಇನ್ನೂ ಫರ್ದರ್ ನಮ್ಮದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಲಿಕ್ಕೆ ಉಂಟು. ಆ್ಯಂಡ್ ಅದರಲ್ಲಿ ಇನ್ನೂ ಒಳ್ಳೆ ಮಾಡಬೇಕು ಅಂತ ತುಂಬ ಆಸೆ ಇದೆ. ಆ್ಯಂಡ್ ನನ್ನ ಏಮ್ ಆ್ಯಕ್ಚುಲಿ ಮೆಡಿಸಿನಲ್ ಫೀಲ್ಡಲ್ಲೇ ಉಂಟು, ಆದರೆ ಯಾವುದಂತ ಪರ್ಟಿಕ್ಯುಲರ್ ಇಲ್ಲ. ಬಿಕಾಸ್ ನನಗೆ ನೀಟ್ ಮಾರ್ಕ್ಸ್ ಆಗಲಿ CET ಮಾರ್ಕ್ಸ್ ಎಲ್ಲ ನೋಡಿ ಮತ್ತೆ ಡಿಸೈಡ್ ಮಾಡೋದು ಅಂತ ಉಂಟು. ಆ್ಯಂಡ್ ಆನ್ ದ ಅದರ್ ಹ್ಯಾಂಡ್ ನನ್ನ ಪ್ಯಾಷನ್ ಸಹ ಕಂಟಿನ್ಯೂ ಮಾಡಬೇಕಂತ ಉಂಟು. ಅಂದರೆ ಐ ರಿಯಲಿ ವಾಂಟ್ ಟು ಬಿಕಮ್ ಅನ್ ಆರ್ಟಿಸ್ಟ್ ಅಲಾಂಗ್ ವಿತ್ ಮೈ ಪ್ರೊಫೆಷನಲ್ ಫೀಲ್ಡ್. ನಂದು ಸಜೆಷನ್ ಅಂದರೆ ನೀವು ಸ್ಟಡೀಸನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಳೋದು ಅಂತ ಅಲ್ಲ, ಪ್ರೆಷರ್ ಆಗಿ ತಗೊಳ್ಳೋದು ಸಹ ಅಲ್ಲ. ಟೇಕ್ ಇಟ್ ಈಸಿ, ಲೈಕ್ ಹಾರ್ಡ್ ವರ್ಕ್ ಮಾಡಬೇಕು. ಆ್ಯಂಡ್ ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಸಹ ಮಾಡಬೇಕು. ಆ್ಯಂಡ್ ದ್ಯಾಟ್ಸ್ ಮೈ ಸಜೆಷನ್. ಬಿಕಾಸ್ ನಾನು ಅದೇ ಮಾಡ್ತಿದ್ದದ್ದು. ಲೈಕ್ ಯಾವಾಗ ಅದನ್ನು ತುಂಬ ಫೋಕಸ್ ಆಗಿರ್ಬೇಕು, ಆಗ ಫೋಕಸ್ ಆಗ್ತಿದ್ದೆ. ಎಂಜಾಯ್ಮೆಂಟ್ ಟೈಮಲ್ಲಿ ಎಂಜಾಯ್ಮೆಂಟ್ ಮಾಡ್ತಿದ್ದೆ. SR ಪದವಿ ಪೂರ್ವ ಕಾಲೇಜ್ ಹೆಬ್ರಿ ತಾಲೂಕು, ಉಡುಪಿ ಜಿಲ್ಲೆ. ನಮ್ಮಲ್ಲಿ ಈ ಸರಿ ಭಾಳ ಸಂತೋಷದ ದಿವಸ. ಯಾಕಂದರೆ ನಮ್ಮ ಹೆಬ್ರಿಯ ಗ್ರಾಮೀಣ ಪ್ರದೇಶದ ಹೆಣ್ಣುಮಗು ರಾಜ್ಯ ಮಟ್ಟದಲ್ಲಿ ತೃತೀಯ ರ್ಯಾಂಕ್ 600ರಲ್ಲಿ 592 ರ್ಯಾಂಕ್ ಮಾರ್ಕ್ ತೆಗೆದುಕೊಂಡು ಉಡುಪಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಆಗಿದ್ದೆಂದು ಹೇಳಲು ಸಂತೋಷ ಪಡ್ತೇವೆ.
ಯಾಕಂದರೆ ಹೆಬ್ರಿ ಅಂತ ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ಕೋಚಿಂಗ್ ಇಲ್ಲದೆ ಬರೀ ನಮ್ಮ ಶಿಕ್ಷಕರ ಹಾಗೂ ಆ ವಿದ್ಯಾರ್ಥಿಯ ರೈಜಾನ್ ಹುಡುಗಿಯ ತಾಯಿ ತಂದೆಗಳ ಸಹಕಾರದಿಂದ ಹಾಗೂ ಆಡಳಿತ ಮಂಡಳಿ ಸಹಕಾರದಿಂದ ರಾಜ್ಯಕ್ಕೆ 3ನೇ ರ್ಯಾಂಕ್, ಬರೀ ನಾವು 2 ಮಾರ್ಕಿನಿಂದ ಪ್ರಥಮ ರ್ಯಾಂಕಿನಿಂದ ವಂಚಿತರಾಗಿದ್ದು, ಇದನ್ನು ನಾವು ಚಾಲೆಂಜಾಗಿ ತೆಗೆದುಕೊಂಡು ಮುಂದಿನ ದಿನದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ನಮ್ಮ SR PU ಕಾಲೇಜು ಖಂಡಿತ ಭರಿಸಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ.